ದಿನೇ ದಿನೇ ಮೈಸೂರು ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 4 ಲೋಕಸಭಾ ವ್ಯಾಪ್ತಿಗೆ ಒಳಪಡುವಂತೆ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಚಿವ ಎಸ್ ರಾಮದಾಸ್ ಅವರನ್ನ ಮಾತಾಡ್ತಾ ಹೋಗ್ತೀರಿ. ಸರ್, ಇವತ್ತು ಮೋದಿ ಅವರು ಬರ್ತಾ ಇದ್ದಾರೆ. ಸರ್, ಮೋದಿ ಅವರು ಬಂದ ನಂತರದಲ್ಲಿ ಆಗುವಂಥ ಬದಲಾವಣೆ ಬೇರೆ ಬೇರೆ ಆಗಿರುತ್ತೆ ಸರ್. ಸೊ ಯಾವ ರೀತಿ ಬದಲಾವಣೆಗಳಾಗುತ್ತೆ ಸರ್? ಸಹಜವಾಗಿ ಮೈಸೂರಿನ ಕ್ಲಸ್ಟರ್ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ 4 ಲೋಕಸಭೆಗಳನ್ನು ಸೇರಿದ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರಲ್ಲಿ ಒಂದು ಮನವಿ ಮಾಡಲಿಕ್ಕೋಸ್ಕರವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಮುಂದಿನ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗುವಂತಹ ಒಂದು ಎಲ್ಲ ಆಶೀರ್ವಾದವನ್ನು ಹೊಂದಿರುವಂತಹ ನರೇಂದ್ರ ಮೋದಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ. ಮೈಸೂರು ಅಂದ ತಕ್ಷಣದಲ್ಲೇ ಮೋದಿಯವರಿಗೆ ಅವರದೇ ಆದಂಥ ಒಂದು ವಿಶ್ವಾಸ, ಪ್ರೀತಿ, ಮಮತೆಯನ್ನು ಹೊಂದಿದೆ. ಹಾಗಾಗಿ ಇವತ್ತಿನ ಈ ಒಂದು ಅವರ ಸಂದೇಶ ಏನಿದೆ ಅದು 4 ಕ್ಷೇತ್ರಗಳನ್ನು, ಅದರಲ್ಲೂ ವಿಶೇಷವಾಗಿ NDA ಕರ್ನಾಟಕದಲ್ಲಿ ಬಂದ ಮೇಲೆ ಪ್ರಮುಖವಾದಂಥ 2 ಕ್ಷೇತ್ರಗಳು ಜನತಾದಳದಿಂದ, 2 BJPಯಿಂದ ಇರುವಂಥ ಈ ಕ್ಲಸ್ಟರ್ನಲ್ಲಿ ಅವರ ಸಂದೇಶ ಸಹಜವಾಗಿ 4 ಕ್ಷೇತ್ರಗಳನ್ನು ಗೆಲ್ಲಿಸಲಿಕ್ಕೆ ಸಹಜ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಕನ್ನಡಿಗ ಒಬ್ಬ HD ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ಮಾನ್ಯ ಯಡಿಯೂರಪ್ಪನವರು ಜೊತೆಗೆ ಮೋದಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದೇ ಕರ್ನಾಟಕದ ಸಂದೇಶವನ್ನು ಕೊಟ್ಟು 28ಕ್ಕೆ 28 ಗೆಲ್ಲಿಸುವಂಥ ಒಂದು ವ್ಯವಸ್ಥೆಗಳೇನಿದೆ ಅದಕ್ಕೆ ದೊಡ್ಡ ಸಂದೇಶ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಆನಂದವನ್ನು ಪಡ್ತೇವೆ. ಸರ್, ಒಂದು ಕಡೆ ಸಮಾವೇಶ ಸರ್, ಮತ್ತೊಂದು ಕಡೆ ಒಕ್ಕಲಿಗಾಸ್ತ್ರವನ್ನು ಬಳಸ್ತಾ ಇದ್ದಾರೆ. ಇವತ್ತು DK ಶಿವಕುಮಾರ್ ಮೈಸೂರಿಗೆ ಬರ್ತಾ ಇದ್ದಾರೆ, ಒಕ್ಕಲಿಗ ಮುಖಂಡರೆಲ್ಲ ಸಭೆ ಕರೆದಿದ್ದಾರೆ ಸರ್. ಈಗ ಯಾವಾಗಲೂ ಜಾತಿ ಇವೆಲ್ಲ ಪ್ರಶ್ನೆ ಬರೋದೇ ಇಲ್ಲ. ದೇಶ ಅಂತ ಬಂದಾಗ ದೇಶದಲ್ಲಿ ಎಲ್ಲ ಧರ್ಮ ಇದೆ, ಎಲ್ಲ ಜಾತಿ ಇದೆ. ಹಾಗಾಗಿ ಅವರಿಗೆ ಹತಾಶರಾಗಿದ್ದಾರೆ. ಏನಾಗಬೇಕು ಅಂತ ಆಗ ಜಾತಿ ಕಾರ್ಡನ್ನು ಬಿಡ್ಬೋದೇನೋ ಅನ್ನುವಂಥ ಒಂದು ಚಿಂತನೆ ಅವ್ರಿಗಿದೆ. ಇದು ಯಾವುದೂ ಯಶಸ್ವಿ ಆಗುವಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಇವತ್ತು ಸಮಾಜದ ಎಲ್ಲ ವರ್ಗಗಳು, ಎಲ್ಲ ಧರ್ಮಗಳೂ ಕೂಡ ಭಾರತ ದೇಶಕ್ಕೋಸ್ಕರ ವೋಟ್ ಮಾಡ್ತಾ ಇದ್ದಾರೆ, ಭಾರತದ ಭವಿಷ್ಯಕ್ಕೋಸ್ಕರ ವೋಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜಾತಿಯ ಸಮೀಕರಣ ನಡೆಯಲ್ಲ ಅನ್ನೋದನ್ನು ಅವ್ರಿಗೂ ಅರ್ಥ ಆಗಿದೆ. ಪ್ರತಿ ಭಾಷೆದಲ್ಲೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ. 400 ಸೀಟು ಗೆದ್ದರೂ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋದೇ ಪ್ರತಿ ಭಾಷೆದಲ್ಲೂ ಹೇಳ್ತಾ ಇರುವಂಥ ಸರ್. ಯಾವತ್ತೂ ಅಷ್ಟೇ, ಯಾರು ಕಳ್ತನ ಮಾಡೋರು ಅಂಥವ್ರೆ ಕಳ್ತನ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತವರೆಗೂ ಸಂವಿಧಾನವನ್ನು ಕಾಂಗ್ರೆಸ್ ಸರ್ಕಾರ ಎಷ್ಟು ಬಾರಿ ಬದಲಾವಣೆ ಮಾಡಿದ್ದಾರೆ? ಆರ್ಟಿಕಲ್ 70 ನಮ್ಮಲ್ಲಿಗಿರುವಂಥದ್ದು ರೀತಿಯಲ್ಲಿ ಸಂವಿಧಾನದ 74ನೇ ತಿದ್ದುಪಡಿಯನ್ನು ಯಾತಕ್ಕೋಸ್ಕರವಾಗಿ ತಂದರು? ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ತಮ್ಮದೇ ಆದಂಥ ರೀತಿಯಲ್ಲಿ ಆ ಸಂವಿಧಾನವನ್ನು ಬದಲಾವಣೆ ಮಾಡೋ ಮುಖಾಂತರದಲ್ಲಿ ತಮ್ಮ ಸ್ಥಾನವನ್ನು ಉಳಿಸ್ಕೊಂಡ್ರು. ಸಂವಿಧಾನ ಮುಖ್ಯ ಇರಲಿಲ್ಲ ಕಾಂಗ್ರೆಸ್ಗೆ. ಆದರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯಾಗಿ ಇವತ್ತವರೆಗೂ ಕೂಡ ಆ ಸಂವಿಧಾನದ ಬದಲಾವಣೆ ಆಗಿಲ್ಲ. ನಿನ್ನೆ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದರೂ ಕೂಡ ಸಂವಿಧಾನದ ಬದಲಾವಣೆ ಮಾಡಲಿಕ್ಕಾಗಲ್ಲ ಅನ್ನುವಂಥ ದೊಡ್ಡ ವಿಚಾರವನ್ನು ಕೊಟ್ಟಿದ್ದಾರೆ. ಅಂದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟು ಗೌರವ ಇದೆ ಅನ್ನೋದನ್ನು ನಾವು ನೋಡ್ಕೋಬೇಕಾದಂಥದ್ದಿದೆ. ಜೊತೆಗೆ ಇಲ್ಲಿ ಅದು ನಡೆಯುವಂಥ ಪ್ರಶ್ನೆಯೇ ಇಲ್ಲ. ಕಾರಣ ಅಂತಂದರೆ ನನ್ನೆಲ್ಲ ಪರಿಶಿಷ್ಟ ಬಂಧುಗಳು ಆ ಒಡೆಯರವ್ರಿಗೆ ಮೊದಲನೆಯ ರಿಸರ್ವೇಷನನ್ನು ಇಡೀ ಭಾರತ ದೇಶದಲ್ಲಿ ಕೊಟ್ಟಂಥ ಒಂದು ಸಂಸ್ಥಾಪನಾ ಒಂದು ಜಾಗ ಇರುವಂಥ ಇದು ಅಂಬೇಡ್ಕರ್ ಅವರೇ ಸ್ವತಃ ಅರಮನೆಗೆ ಬಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ಅವ್ರ ಮಾತುಗಳೆಲ್ಲ ಏನೂ ನಡೆಯಲ್ಲ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅಂಬೇಡ್ಕರ್ ಅವರ ಆಶೀರ್ವಾದ ಮೈಸೂರು ಮಹಾರಾಜರಿಗೆ 1936ರಲ್ಲೇ ಇತ್ತು ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಇದಿಷ್ಟು ಮಾಜಿ ಸಚಿವ ಎಸ್ ರಾಮದಾಸ್ ಅವರ ಮಾತುಗಳು. ಅಂದರೆ ಮೋದಿಯವರು ಇವತ್ತು ಬರ್ತಾ ಇದ್ದಾರೆ. ಸೊ ಹೀಗಾಗಿ 4 ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಿರೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಡಿ, ಪಬ್ಲಿಕ್ ಕನ್ನಡ, ಮೈಸೂರು.